2024ರ ಲೋಕಸಭೆಯ ಚುನಾವಣೆಗಳು ಮುಗಿದು ರಿಸಲ್ಟ್ ಬಂದಿದ್ದೇ ತಡ ಜನರು ತಲೆಗೊಂದರಂತೆ ಮಾತನಾಡೋಕೆ ಶುರು ಮಾಡಿದ್ರು. ಚುನಾವಣೆಗೂ ಮುನ್ನ ಹಲವಾರು ಸಂಸ್ಥೆಗಳು ವಿಧವಾಗಿ ರಿಪೋರ್ಟ್ಗಳನ್ನ ನೀಡಿದ್ವು. ಆದ್ರೆ ಅದೆಲ್ಲವನ್ನ ಮೀರಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಎನ್ಡಿಎ 292 ಸೀಟ್ಗಳನ್ನ ಪಡೆದುಕೊಂಡಿದೆ. ಅಂದ್ರೆ ಸರ್ಕಾರ ರಚಿಸೋಕೆ ಬೇಕಾದ 272ಕ್ಕಿಂತ 20 ಹೆಚ್ಚು ಸೀಟ್ಗಳನ್ನ ಪಡೆದುಕೊಂಡಿದೆ. ಇನ್ನು INDIA 234 ಸೀಟ್ಗಳನ್ನ ಪಡೆದುಕೊಂಡಿದೆ. ಈ ರಿಸಲ್ಟ್ ನೋಡಿದ ಕೆಲವಷ್ಟು ಜನ ಮೋದಿ ಪ್ರಧಾನಿ ಆಗುವುದಕ್ಕೆ ಆಗಲ್ಲ, ಒಂದು ವೇಳೆ ಆದ್ರೂ ಸಂಪೂರ್ಣ 5 ವರ್ಷಗಳನ್ನ ಯಶಸ್ವಿಯಾಗಿ ಮುಗಿಸೋಕೆ ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆ. ಹಾಗಾದ್ರೆ ಅದು ನಿಜವಾ? ನಿಮಗೂ ಈ ಪ್ರಶ್ನೆ ಕಾಡುತ್ತಿದ್ರೆ ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಾವು ಮಾಡುವ ಪ್ರತಿ ವಿಡಿಯೋವನ್ನ ಮೊದಲು ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಹಾಗೆ ನಮಗೆ ಸಪೋರ್ಟ್ ಮಾಡಲು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಎನ್ಡಿಎ ಪಡೆದ 292ರಲ್ಲಿ ಬಿಜೆಪಿಯ ಪಾಲು 240, INDIAದಲ್ಲಿ ಕಾಂಗ್ರೆಸ್ನ ಪಾಲು 99. ಹೀಗಿರುವಾಗ ಕೆಲವಷ್ಟು ಜನ ಬಿಜೆಪಿಯ NDA ಸರ್ಕಾರ ಸುಭದ್ರ ಸರ್ಕಾರವಾಗಿ ಉಳಿಯೋದಿಲ್ಲ, 10 ವರ್ಷಗಳ ನಂತರ ಸಮ್ಮಿಶ್ರ ಸರ್ಕಾರ ಬಂದಿದೆ, ಬಿಜೆಪಿ ಏಕಪಕ್ಷೀಯವಾಗಿ 272 ಸ್ಥಾನಗಳನ್ನು ಪಡೆದಿದ್ರೆ 5 ವರ್ಷಗಳ ಕಾಲ ಯಾವುದೇ ಕಿರಿಕಿರಿ ಇಲ್ಲದೆ ಆಡಳಿತ ಮಾಡಬಹುದಾಗಿತ್ತು ಎಂದೆಲ್ಲ ಮಾತನಾಡುತ್ತಿದ್ದಾರೆ. ಇಂತಹ ಮಾತುಗಳನ್ನ ಮಾತಾಡ್ತಿರೋದು ಕಾಂಗ್ರೆಸ್ ಸೇರಿದಂತೆ INDIA ಕೂಟದಲ್ಲಿರುವ ಪಕ್ಷಗಳು. ಹಾಗಿದ್ರೆ ಇದು ನಿಜನಾ? ಇದು ನಿಜವೇ ಆಗಿದ್ರೆ ಇಂದೆಂದೂ ಸಮ್ಮಿಶ್ರ ಸರ್ಕಾರಗಳು 5 ವರ್ಷಗಳನ್ನ ಪೂರ್ಣಗೊಳಿಸಿಲ್ವಾ? ಅಂದ್ರೆ ಇಲ್ಲಿ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ವಿಪಕ್ಷಗಳ ಮಾತನ್ನ ಕೇಳಿದ್ರೆ ನಗಬೇಕೋ ಅಳಬೇಕೋ ಒಂದೂ ತಿಳಿಯೋದಿಲ್ಲ. ತಮ್ಮ ಬಳಿಯೇ ಸರ್ಕಾರ ರಚಿಸುವಷ್ಟು ಸ್ಥಾನಗಳಿಲ್ಲ. ಇನ್ನು ಕಾಂಗ್ರೆಸ್ ಪಡೆದಿರೋದು ಕೇವಲ 99 ಸ್ಥಾನಗಳನ್ನ. ಬಿಜೆಪಿ ಪಡೆದಿರುವ ಅರ್ಧಕ್ಕಿಂತ ಕಡಿಮೆ ಸ್ಥಾನಗಳನ್ನ ಪಡೆದಿರುವ ಕಾಂಗ್ರೆಸ್ ಬಿಜೆಪಿಯ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಮಾತಾಡ್ತಿದೆ. ಒಂದು ವೇಳೆ ಕಾಂಗ್ರೆಸ್ ಏನಾದ್ರೂ ಸರ್ಕಾರವನ್ನ ರಚಿಸಬೇಕು ಅಂದ್ರೆ ತನಗೆ 273 ಸ್ಥಾನಗಳು ಬೇಕು. ಒಂದು ವೇಳೆ ಅಷ್ಟು ಸ್ಥಾನಗಳನ್ನ ಒಟ್ಟುಗೂಡಿಸಿದ್ರು ಆ ಎಲ್ಲಾ ಪಕ್ಷಗಳನ್ನ ನಿಭಾಯಿಸೋದು ಸಾಧ್ಯವಾಗದ ಕೆಲಸ. ಬಿಜೆಪಿ ಬಳಿ 240 ಸ್ಥಾನಗಳಿವೆ. ಇನ್ನು ಅವರದ್ದೇ ಸಣ್ಣ ಪುಟ್ಟ ಪಕ್ಷಗಳು ಪಡೆದಿರುವ ಸೀಟ್ಗಳು 20. ಇವೆರಡನ್ನ ಸೇರಿಸಿದ್ರೆ 260 ಆಗುತ್ತೆ. ಇನ್ನು ಬಿಜೆಪಿಗೆ ಬೇಕಾಗೋದು ಕೇವಲ 12 ಸ್ಥಾನಗಳು ಮಾತ್ರ. ಈಗಾಗಲೇ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರು ಬಿಜೆಪಿ ಜೊತೆಗೆ ಸೇರಿಕೊಂಡು ಸರ್ಕಾರ ರಚಿಸೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹಾಗಾಗಿ ಬಿಜೆಪಿಗೆ ಸರ್ಕಾರ ರಚಿಸೋದು ಅಷ್ಟು ದೊಡ್ಡ ಸವಾಲೇನೂ ಅಲ್ಲ. ಇನ್ನು ಕೆಲವು ಕಾಂಗ್ರೆಸ್ ನಾಯಕರು ಬಿಜೆಪಿ ಕಡಿಮೆ ಸೀಟ್ಗಳನ್ನ ಪಡೆದಿರೋದ್ರಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿಗಿಂತ ಕಡಿಮೆ ಸ್ಥಾನಗಳನ್ನ ಪಡೆದಿದೆ, ಕಾಂಗ್ರೆಸ್ನ ಮುಖಂಡರು ಕೂಡ ರಾಜೀನಾಮೆ ಕೊಡಬೇಕಾ? ಈ ಪ್ರಶ್ನೆಯನ್ನ ಮೋದಿ ಅವರ ರಾಜೀನಾಮೆ ಕೇಳುತ್ತಿರುವ ಕಾಂಗ್ರೆಸ್ ನಾಯಕರು ತಮಗೆ ತಾವೇ ಕೇಳಿಕೊಳ್ಳಬೇಕು. ಇನ್ನು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು 5 ವರ್ಷಗಳನ್ನ ಪೂರ್ಣಗೊಳಿಸುವುದಕ್ಕೆ ಆಗೋದಿಲ್ಲ ಎನ್ನುತ್ತಿರೋರು 2004ರಲ್ಲಿ ರಚನೆಗೊಂಡ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಸ್ವಲ್ಪ ತಿಳಿಯಬೇಕು. 2004ರಲ್ಲಿ ಕಾಂಗ್ರೆಸ್ಗೆ ಸಿಕ್ಕ ಸ್ಥಾನಗಳು 145. ಇನ್ನುಳಿದ ಎಲ್ಲಾ ಪಕ್ಷಗಳು ಸೇರಿ 108 ಸ್ಥಾನಗಳೊಂದಿಗೆ ಅಂದು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿತ್ತು. ಆ ಸರ್ಕಾರ 5 ವರ್ಷಗಳನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿತ್ತು. ಅದರಲ್ಲೂ ಕಾಂಗ್ರೆಸ್ ಪಡೆದದ್ದು 145 ಸ್ಥಾನಗಳನ್ನ ಮಾತ್ರ. ಈಗ ಬಿಜೆಪಿ ಪಡೆದಿರೋದು 240 ಸ್ಥಾನಗಳು. ಕಾಂಗ್ರೆಸ್ 145 ಸ್ಥಾನಗಳನ್ನ ಪಡೆದು ಸರ್ಕಾರ ರಚನೆ ಮಾಡಬಹುದು ಅಂದ್ರೆ ಬಿಜೆಪಿ 240 ಸ್ಥಾನಗಳನ್ನ ಪಡೆದು ಸರ್ಕಾರ ರಚಿಸೋದಕ್ಕೆ ಸಾಧ್ಯವಾಗೋದಿಲ್ವಾ? ಇನ್ನು 2009ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದುಕೊಂಡ ಸ್ಥಾನಗಳು 206. ಇದು ಬಿಜೆಪಿ ಪಡೆದುಕೊಂಡಿರೋದಕ್ಕಿಂತ 34 ಸ್ಥಾನಗಳು ಕಡಿಮೆ. ಆಗಲೂ ಕೂಡ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು 5 ವರ್ಷಗಳನ್ನ ಪೂರೈಸಿತು. ತಾವು 145 ಸ್ಥಾನಗಳನ್ನ ಪಡೆದು ಕೂಡ ಸರ್ಕಾರ ರಚಿಸಬಹುದು. ಆದರೆ 240 ಸ್ಥಾನಗಳನ್ನ ಪಡೆದು ಕೂಡ ಬಿಜೆಪಿ ಸರ್ಕಾರ ರಚಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಕಾಂಗ್ರೆಸ್ ಮುಖಂಡರು ಹೇಳ್ತಿರೋ ಮಾತು. ಆದ್ರೆ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿಯೇ ಮಾಡುತ್ತೆ. ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿ ಆಗಿಯೇ ಆಗ್ತಾರೆ. ಯಾಕಂದ್ರೆ 99 ಸ್ಥಾನಗಳನ್ನ ಪಡೆದಿರುವ ಕಾಂಗ್ರೆಸ್ಗೆ ಸರ್ಕಾರವನ್ನ ರಚನೆ ಮಾಡೋದು ಕಷ್ಟ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.